ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವಾಲ್ಮೀಕಿ ರಾಮಾಯಣ ಆಧಾರಿತವಾದಂತಹ ಶ್ರೀ ರಾಮಾಯಣ ಕಥಾಧಾರ ಮುಂದುವರಿಸ್ತಾ ಇದ್ದೀವಿ. ದಶರಥನ ಪತ್ನಿಯರೆಲ್ಲರೂ ಕೂಡ ಗರ್ಭವತಿಯರಾಗಿದ್ದಾರೆ. ಅದರಲ್ಲಿಯೂ ಕೂಡ ದೈವಾಂಶದಿಂದ ಗರ್ಭಸಂಭೂತರಾಗಿದ್ದಾರೆ. ಹೀಗೆ 1 ವರ್ಷ ಕಳೆಯಿತು. ನಮ್ಮ ಸನಾತನ ಭಾರತೀಯ ಪದ್ಧತಿಯಲ್ಲಿ, ಸನಾತನ ಪರಂಪರೆಯಲ್ಲಿ ನಾವು ಚೈತ್ರ ಮಾಸವನ್ನು ವರ್ಷದ ಪ್ರಾರಂಭದ ದಿನ ಅಂಥೇಳಿ ನಾವು ಮಾನ್ಯ ಮಾಡ್ತೀವಿ. ಆ ಚೈತ್ರ ಮಾಸದಿಂದ ನಮ್ಮ ಹೊಸ ವರ್ಷವನ್ನು ನಾವು ಶುರು ಮಾಡ್ತೀವಿ. ಯಾಕೆ ಚೈತ್ರ ಮಾಸದಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ, ಚೈತ್ರ ಮಾಸೇ ಜಗತ ಬ್ರಹ್ಮ ಸಸರ್ಜ ಪ್ರಥಮೇ ಹನಿ ಶುಕ್ಲಪಕ್ಷೆ ಸಮಗ್ರಂತು ತದಾ ಸೂರ್ಯೋದಯೇ ಸತಿ. ಚೈತ್ರ ಮಾಸವನ್ನು ಯಾಕೆ ನಾವು ಮೊದಲನೆಯ ಒಂದು ಮಾಸ, ಮೊದಲನೆಯ ತಿಂಗಳು ಅಂಥೇಳಿ ಭಾವಿಸ್ತೀವಿ, ಚೈತ್ರ ಪ್ರತಿಪದವನ್ನು ಮೊದಲನೆಯ ದಿನ ಅಂಥೇಳಿ ನಾವು ಪರಿಗಣಿಸ್ತೀವಿ ಅಂತ ಹೇಳಿದರೆ, ಬ್ರಹ್ಮದೇವ ಈ ಸೃಷ್ಟಿಯನ್ನು, ಈ ವಿಶ್ವವನ್ನು ಅವನು ನಿರ್ಮಾಣವನ್ನು ಮಾಡಿದ್ದು ಚೈತ್ರ ಮಾಸದ ಮೊದಲನೆಯ ದಿವಸ. ಅದು ಕೂಡ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಈ ಜಗತ್ತನ್ನು ನಿರ್ಮಿಸ್ತಾನೆ. ಆದ್ದರಿಂದ ನಮ್ಮ ಸನಾತನ ಹಿಂದೂ ಧರ್ಮದಂತೆ, ಭಾರತೀಯ ಜ್ಯೋತಿಷ್ಯ ಒಂದು ಶಾಸ್ತ್ರದ ಪದ್ಧತಿಯಂತೆ ನಾವು ದಿನದ ಪ್ರಾರಂಭದ ಎಣಿಕೆಯನ್ನು ಸೂರ್ಯೋದಯದಿಂದ ನಾವು ಪ್ರಾರಂಭವನ್ನು ಮಾಡ್ತೀವಿ. ಭಾನುವಾರ ಸೂರ್ಯೋದಯದಂದು ಪ್ರಥಮ ದಿನ ಪ್ರಾರಂಭವಾಯಿತು ಸೃಷ್ಟಿಯದ್ದು. ಅದು ಕೂಡ ಪ್ರಥಮ ರಾಶಿ ಮೇಷ ರಾಶಿಯಲ್ಲಿ ಪ್ರಥಮ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಅಂದಿನಿಂದ ಗ್ರಹ ನಕ್ಷತ್ರಗಳು ವಿಲೋಮ ಒಂದು ಕಕ್ಷೆಯಲ್ಲಿ ಅಂದಿನಿಂದ ಗ್ರಹ ನಕ್ಷತ್ರಗಳು ಸುತ್ತಲು ಪ್ರಾರಂಭಿಸಿದವು. ಹೊಸ ಹಗಲು ರಾತ್ರಿ, ವಾರ, ತಿಥಿ, ಮಾಸ, ಅಯನ, ವರ್ಷ, ಸಂವತ್ಸರಗಳು ಕಾರ್ಯಾರಂಭವನ್ನು ಮಾಡಿದವು. ಭಗವಂತ ಈ ಒಂದು ಅವತರಣಕ್ಕೋಸ್ಕರ ಈ ಒಂದು ಮಾಸವನ್ನು ಆರಿಸಿಕೊಂಡಿದ್ದಾನೆ. 1 ವರ್ಷಗಳು ಪೂರ್ಣ ಆಗುವಂಥ ಸಮಯದಲ್ಲಿ ತತಶ್ಚ ದ್ವಾದಶೇ ಮಾಸೇ ಚೈತ್ರೇ ನಾವಮಿಕೆ ತಿಥೌ. ಚೈತ್ರ ಮಾಸ ಬಂದಿದೆ. ಚೈತ್ರ ಮಾಸದ ನವಮಿಯ ತಿಥಿ ಆ ದಿವಸ ಪ್ರಾಪ್ತವಾಗಿದೆ. ಆ ಸಮಯದಲ್ಲಿ ಭಗವಂತ ಸಂಕಲ್ಪವನ್ನು ಮಾಡಿದ್ದಾನೆ, ತಾನು ಧರೆಗೆ ಅವತರಿಸಬೇಕು ಅಂತೇಳಿ. ಎಂತಹ ಸಮಯ? ನಕ್ಷತ್ರೇ ದಿತಿದೈವತ್ಯೇ ಸ್ವೇಚ್ಛ ಸಂಸ್ಥೇಷು ಪಂಚಸು ಗ್ರಹೇಶು ಕರ್ಕಟೇ ಲಗ್ನೇ ವಾಕ್ಪತಾವಿಂದುನಾ ಸಹ. ಪುನರ್ವಸು ನಕ್ಷತ್ರ, ಸೂರ್ಯ, ಮಂಗಳ, ಶನಿ, ಗುರು, ಶುಕ್ರ ಈ 5 ಗ್ರಹಗಳು ತಮ್ಮ ಅತ್ಯಂತ ಉಚ್ಚ ಸ್ಥಾನದಲ್ಲಿ ಇದ್ದಾವೆ. ಕರ್ಕಾಟಕ ಲಗ್ನ ಚಂದ್ರ ಬೃಹಸ್ಪತಿಯರ ಜೊತೆಯಲ್ಲಿ ಉದಯವಾಗ್ತಾ ಇದೆ. ಎಲ್ಲವೂ ಕೂಡ ಪರಮೋಚ್ಚವಾಗಿ ಸಾಕ್ಷಾತ್ ಯಾರು ಇವೆಲ್ಲದರ ನಿಯಾಮಕನೋ, ಯಾರು ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡು ಅಂತ ಹೇಳಿದ್ನೋ, ಯಾವ ಒಂದು ಆ ಆದಿಶಕ್ತಿ ಪರಬ್ರಹ್ಮಶಕ್ತಿ, ಆ ಪರಬ್ರಹ್ಮಶಕ್ತಿ ಇಂದು ಈ ಭರತ ಭುವಿಯಲ್ಲಿ ಮಾನವ ರೂಪದಲ್ಲಿ ಅವತರಿಸುವಂತಹ ಸಮಯ. ಯಾರು ಎಲ್ಲದರ ಇಡೀ ಜಗತ್ತಿನ 3 ಲೋಕಗಳ ಸರ್ವದರ ಜಗನ್ನಿಯಾಮಕನೋ, ಜಗನ್ನಿಯಂತ್ರಕನೋ, ಅಂತಹ ನಿಯಂತ್ರಕ, ಯಾರಿಗೆ ಯಾವ ಭವಬಂಧನಗಳೂ ಕೂಡ ಇಲ್ಲವೋ ಅಂತಹ ಪರಬ್ರಹ್ಮ ಮಾನವ ಜೀವಿಯ ಉದ್ಧಾರಕ್ಕೋಸ್ಕರ, ದೇವತೆಗಳ ಉದ್ಧಾರಕ್ಕೋಸ್ಕರ, ಎಲ್ಲ ಸೃಷ್ಟಿಯ ಸಕಲ ಜೀವಗಳ ಕುಲಕೋಟಿಗಳ ಉದ್ಧಾರಕ್ಕೋಸ್ಕರ ತಾನು ಭವಬಂಧನಕ್ಕೆ ಒಳಗಾಗಿ ಪ್ರಕಟನಾಗ್ತಾ ಇದ್ದಾನೆ. ಕೌಸಲ್ಯೆಯ ಗರ್ಭದಿಂದ ಹೊರಗೆ ಬರ್ತಾ ಇದ್ದಾನೆ. ಅಂತಹ ಮಂಗಳವಾದಂತಹ ಸಮಯ ಆಗಮಿಸಿದೆ ಅಯೋಧ್ಯೆಯಲ್ಲಿ.
ದಶರಥನ ಆದಿಯಾಗಿ ಇಡೀ ಅಯೋಧ್ಯೆಯ ಜನ, ಕೋಸಲದ ಜನ, ಎಲ್ಲ ದೇವತೆಗಳು, 3 ಲೋಕದಲ್ಲಿರುವಂಥ ಎಲ್ಲ ಜೀವಿಗಳು ಕೂಡ ಆ ಭಗವಂತನ ಆಗಮನದ ನಿರೀಕ್ಷೆಯಲ್ಲಿ ಇದ್ದಾರೆ, ಅವನ ಪ್ರತೀಕ್ಷೆಯಲ್ಲಿ ಇದ್ದಾರೆ. ಯಾವ ಕ್ಷಣದಲ್ಲಿ ಬರ್ತಾನಪ್ಪ ಭಗವಂತ ಅಂಥೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆ ಸಮಯದಲ್ಲಿ, ಆ ನವಮಿಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ಆಗಸದ ಮಂಡಲದಲ್ಲಿ ಮಧ್ಯದಲ್ಲಿ ಪ್ರವರ್ಧನಮಾನನಾಗಿರುವಾಗ ಆ ಸೂರ್ಯ ವಂಶದಲ್ಲಿ ಭಗವಂತ ಅವತರಿಸ್ತಾನೆ. ಪ್ರೋದ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ ಕೌಸಲ್ಯಾ ಜನಯದ್ರಾಮಂ ಸರ್ವಲಕ್ಷಣ ಸಂಯುತಂ ವಿಷ್ಣೋರರ್ಧಂ ಮಹಾಭಾಗಂ ಪುತ್ರಮೈಕ್ಷ್ವಾಕವರ್ಧನಂ ಕೌಸಲ್ಯಾ ಶುಶುಭೇ ತೇನ ಪುತ್ರೇಣಾಮಿತ ತೇಜಸಾ. ಆ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ಆ ಸುಮುಹೂರ್ತದಲ್ಲಿ ತಾಯಿ ಮಹಾಮಾತೆ ಕೌಸಲ್ಯೆಯ ಗರ್ಭದಲ್ಲಿ ಜಗನ್ನಾಥ, ಪ್ರೋದ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ, ಎಲ್ಲ ಲೋಕಗಳಿಂದ ಎಲ್ಲ ಜನರಿಂದ ನಮಸ್ಕೃತನಾದಂತಹ ಭಗವಂತನಿಗೆ ಕೌಸಲ್ಯ ಜನ್ಮವಿತ್ತಳು. ಯಾರು ಅಜನೋ, ಯಾರು ಶಾಶ್ವತನೋ, ಯಾರು ಅವ್ಯವನೋ, ಯಾರು ಆಕಾರ ನಿರಾಕಾರಗಳನ್ನು ಮೀರಿರುವವನೋ ಅಂತಹ ಭಗವಂತನಿಗೆ ಕೌಸಲ್ಯೆ ಜನ್ಮವನ್ನು ನೀಡಿದ್ದಾಳೆ. ಯಾರು ಅಹಲ್ಯ ಉದ್ಧಾರಕನೋ, ರಾವಣನ ಹಂತಕನೋ, ತಾಟಕಿಯನ್ನು ಸಂಹರಿಸಿದನೋ, ವಾಲಿಯನ್ನು ವಧಿಸಿದನೋ ಅಂತಹ ಮಹಾ ಭಗವಂತ ಕೌಸಲ್ಯ ಗರ್ಭದಿಂದ ಪ್ರಕಟನಾಗಿದ್ದಾನೆ. ಯಾರವನು? ವಿಷ್ಣೋರರ್ಧಂ ಮಹಾಭಾಗಂ. ಅವನು ಆ ಮಹಾನುಭಾವ ಶ್ರೀ ವಿಷ್ಣುವಿನ ಅರ್ಧವಂಶ. ಪುತ್ರಮೈಕ್ಷ್ವಾಕವರ್ಧನ, ಇಕ್ಷ್ವಾಕು ವಂಶವನ್ನು ಉದ್ಧರಿಸಿದಂಥವನು. ಅವನು ಜನನವಾದಾಗ ಕೌಸಲ್ಯ ಹೇಗೆ ಕಾಣ್ತಾ ಇದ್ದಾಳೆ? ವಜ್ರಪಾಣಿಯಾದಂತಹ ದೇವೇಂದ್ರನಿಂದ ಹೇಗೆ ಅದಿತಿ ಶೋಭಿಸ್ತಾಳೋ, ಹೇಗೆ ಶೋಭಾಯಮಾನಳಾಗಿದ್ದಾಳೋ ಆ ರೀತಿಯಾಗಿ ಕೌಸಲ್ಯೆ ಕಂಗೊಳಿಸ್ತಾ ಇದ್ದಾಳೆ. ಹೀಗೆ ರಾಮ ಜನನ ಚೈತ್ರ ಮಾಸ ನವಮಿಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಅಯೋಧ್ಯೆಯಲ್ಲಿ ಆಗಿದೆ. ಚೈತ್ರ ಮಾಸ ನವಮಿಯ ದಿವಸ ರಾಮನ ಜನನ ಆದ ನಂತರ ಮತ್ತೆ ಮರುದಿವಸವೇ ಬೆಳಗ್ಗೆ ಸೂರ್ಯೋದಯದ ಸಮಯಕ್ಕೆ ಪುಷ್ಯ ನಕ್ಷತ್ರದ ಮೀನ ಲಗ್ನದಲ್ಲಿ ಶಾಂತ ಸ್ವಭಾವದ ಪ್ರಸನ್ನ ಸ್ವರೂಪನಾದಂತಹ ಒಂದು ಮಗುವಿಗೆ, ಅಂದರೆ ಭರತನಿಗೆ ಕೈಕೇಯಿ ಜನ್ಮವನ್ನು ನೀಡಿದ್ದಾಳೆ. ಅದೇ ದಿವಸ ಅಂದರೆ ದಶಮಿಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಮತ್ತು ಸೂರ್ಯ ಪ್ರವೃದ್ಧಮಾನನಾದಾಗ ಸುಮಿತ್ರೆ ಇಬ್ಬರು ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡಿದ್ದಾಳೆ. ಹೀಗೆ ಒಟ್ಟು 1 ದಿನದ ಅವಧಿಯಲ್ಲಿ ಮಕ್ಕಳೇ ಇರದಂತಹ ದಶರಥನಿಗೆ 4 ಜನ ಪುತ್ರ ರತ್ನರು ಜನಿಸಿದ್ದಾರೆ. ಪುತ್ರೋತ್ಸವ ಆಗಿದೆ. ಎಲ್ಲ ಕಡೆಯಲ್ಲಿಯೂ ಕೂಡ ಸಂತೋಷ, ಸಂಭ್ರಮ, ದೇವದುಂದುಬಿಗಳು ಮುಳುಗಿದ್ದಾವೆ. ಆಕಾಶದಿಂದ ಪುಷ್ಪವೃಷ್ಟಿಯಾಗಿದೆ. ಎಲ್ಲ ಕಡೆಯಲ್ಲಿಯೂ ಕೂಡ ಉತ್ಸವ, ಎಲ್ಲ ಕಡೆಯಲ್ಲಿಯೂ ಕೂಡ ಆನಂದ, ಎಲ್ಲ ಕಡೆಯಲ್ಲಿಯೂ ಕೂಡ ಜನ ಕುಣಿದಾಡ್ತಾ ಇದ್ದಾರೆ, ಸಿಹಿಯನ್ನು ಹಂಚ್ತಾ ಇದ್ದಾರೆ. ವಾದ್ಯಗಾರರು ಸಂಗೀತವನ್ನು ನುಡಿಸ್ತಾ ಇದ್ದಾರೆ, ಸಂಗೀತಗಾರರು ಹಾಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿಯೂ ಕೂಡ ಸಂತೋಷವೋ ಸಂತೋಷ, ಆನಂದವೇ ಆನಂದ. ಸಾಕ್ಷಾತ್ ಯಾರು ಆನಂದ ಸ್ವರೂಪನೋ. ಹೀಗಾಗಿ ತ್ಯಾಗರಾಜರು ಹೇಳಿದರು, ಜಗದಾನಂದದಾಯಕ ರಾಮ ಅಂತೇಳಿ. ಜಗದಾನಂದ ಎಂತಹ ಒಂದು ಪ್ರಸಿದ್ಧವಾದಂಥ ಹಾಡೋದು. ಇಡೀ ಜಗತ್ತಿಗೆ ಆನಂದ ನೀಡುವಂತಹ, ಜಗತ್ತಿಗೆ ಸಂತೋಷವನ್ನು ಕೊಡುವಂತಹ, ಜಗತ್ತಿನ ಕಷ್ಟವನ್ನು ದುಃಖವನ್ನು ಶಮನ ಮಾಡುವಂತಹ ರಾಮ ಜನಿಸಿದ್ದಾನೆ, ಭರತ ಜನಿಸಿದ್ದಾನೆ, ಲಕ್ಷ್ಮಣ ಶತ್ರುಘ್ನರು ಜನಿಸಿದ್ದಾರೆ. ಹೀಗೆ ಮಕ್ಕಳ ಜನನವಾಯಿತು. ದಶರಥ ಬೇಕಾದಷ್ಟು ದಾನವನ್ನು ಮಾಡಿದ್ದಾನೆ. ಸಜ್ಜನರಿಗೆ, ಬ್ರಾಹ್ಮಣರಿಗೆ ಸಾವಿರಾರು ಗೋವುಗಳನ್ನು, ಧನವನ್ನು
ಮುಖ್ಯವಾಗಿ ಅಂದಿನ ದಿನದಲ್ಲಿ ಗೋವುಗಳೇ ಧನ, ಅದಕ್ಕೆ ಗೋಧನ ಅಂತ ಹೇಳ್ತಾರೆ, ಕೊಟ್ಟಿದ್ದಾನೆ. ಬೇಕಾದ ರೀತಿಯಲ್ಲಿ ಅವನು ಸಂತೋಷದಿಂದ ದಾನವನ್ನು ಮಾಡಿದ್ದಾನೆ. ಅವನು ಯಾವ ರೀತಿಯಾಗಿ ದಾನ ಮಾಡ್ತಾ ಇದ್ದ ಅನ್ನೋದನ್ನು ನಾವು ಈಗಾಗಲೇ ಅಶ್ವಮೇಧ ಯಾಗದ ಸಮಯದಲ್ಲಿ ನಾವು ನೋಡಿದ್ದೀವಿ. ಹೀಗೆ 11 ದಿವಸ ಆಯಿತು. ನಂತರ ನಾಮಕರಣವನ್ನು ಮಾಡಬೇಕು. ಯಾರಿಗೆ ಯಾವ ಹೆಸರನ್ನು ಇಡಬೇಕು ಅಂಥೇಳಿ. ರಾಮನವಮಿ ದಿನ ಹುಟ್ಟಿದರೂ ಕೂಡ ಈ ಉಳಿದವರು 3 ಜನ ದಶಮಿಯಂದು ಜನಿಸಿದ್ದರಿಂದ 12ನೇ ದಿವಸ ಕಳೆದ ಮೇಲೆ ನಾಮಕರಣದ ಒಂದು ಕಾರ್ಯಕ್ರಮ, ನಾಮಕರಣದ ಉತ್ಸವ